ಕೆ ಸಿ ಟಿ ಹಾಗೆ ನೀಟ್ ಬಗ್ಗೆ ಭಾಳಷ್ಟು ಡೌಟ್ಗಳನ್ನ ಕೇಳಿದ್ದೀರಾ. ಆ ನಿಮ್ಮ ಎಲ್ಲ ಡೌಟ್ಸ್ಗಳಿಗೆ ಇವತ್ತು ಈ ವಿಡಿಯೋದಲ್ಲಿ ಸೊಲ್ಯೂಷನ್ಸ್ನ ಕೊಡ್ತಾ ಇದ್ದೀವಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗಳಿಗೂ ಸಹ ಈ ಡೌಟ್ ಬಂದಿರ್ಬೋದು. ಅದಕ್ಕೋಸ್ಕರ ಈ ವಿಡಿಯೋನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೊಸೀಜರ್ಸ್ ಆಫ್ಟರ್ ಸೆಕೆಂಡ್ ರೌಂಡ್ ರಿಸಲ್ಟ್ ಅಂತ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಡೀಟೇಲಾಗಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಆದರೂ ಭಾಳಷ್ಟು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಅದರಲ್ಲಿ ಕೆಲವನ್ನು ಮಾತ್ರ ನಾನು ಡೌಟ್ಸ್ಗಳನ್ನ ತಗೊಂಡು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀನಿ. ಒಂದೇ ಪ್ಯಾಟ್ರನ್ನ ಆಲ್ಮೋಸ್ಟ್ ನೆಗ್ಲೆಕ್ಟ್ ಮಾಡಿದ್ದೀನಿ. ಓಕೆ, ಹಾಗಾಗಿ ಇದು ಬಹಳ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ ಮೇಲೂ ಏನಾರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಹಾಕಿ, ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಪರಿಹಾರ ಕೊಡೋ ಪ್ರಯತ್ನ ಪಡ್ತೀವಿ. ನಿಮ್ಮ ಡೌಟ್ಸ್ಗಳಿಗೆ ಈಗ ಸೊಲ್ಯೂಷನ್ಸ್ ಕೊಡ್ತಾ ಹೋಗೋಣ. ಫಸ್ಟ್ ಒನ್, ಸರ್ ಐ ಗಾಟ್ BDS ಸೀಟ್. ಇಫ್ ಐ ಕ್ಯಾನ್ಸಲ್ ದಿಸ್ ಸೀಟ್ ದೆನ್ ಕ್ಯಾನ್ ಐ ಅಗೈನ್ ಆ್ಯಡ್ ಡೆಂಟಲ್ ಆರ್ BAMS ಕಾಲೇಜಸ್ ಇನ್ ಮಾಪಪ್ ರೌಂಡ್? ನಿಮಗೀಗ BDS ಸೀಟ್ ಸಿಕ್ಕಿದೆ ಅಂದಮೇಲೆ ಮತ್ತೆ ನೀವು ಡೆಂಟಲ್ ಕಾಲೇಜ್ಗೆ BDS ಸೀಟ್ಸ್ಗೆ ಬೇರೆ ಕಾಲೇಜಲ್ಲಿ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ರೌಂಡ್ BAMS ಸೀಟ್ ಅಲಾಟೆಡ್ KAಗೆ ಡಾಕ್ಯುಮೆಂಟ್ಸ್ ಕೊಡಬೇಕಾ? BAMS ಸೀಟ್ ಅಲಾಟ್ ಆಗಿದ್ದರೆ ನೀವು KAಗೆ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ, ಅಲಾಂಗ್ ವಿತ್ 2 ಸೆಟ್ ಆಫ್ Xerox ಕಾಪೀಸ್ ಆಫ್ ಅಟೆಸ್ಟೆಡ್ ಕಾಪೀಸ್. ನೆಕ್ಸ್ಟ್ ಡೌಟ್, ಹೌ ಟು ಕ್ಯಾನ್ಸಲ್ ಸೆಕೆಂಡ್ ರೌಂಡ್ ಸೀಟ್ ಆ್ಯಂಡ್ ಎಕ್ಸಿಟ್ ಫ್ರಮ್ KA ಕೌನ್ಸಿಲಿಂಗ್? ಈಗ ಸೀಟ್ ಅಲಾಟ್ ಆಗಿದೆಯಾ ಇಲ್ವಾ ಒಂದು, ಅಥವಾ ಅಲಾಟ್ ಆಗೇ ಇಲ್ಲ ಎರಡು. ಸೀಟ್ ಅಲಾಟ್ ಆಗಿದ್ದರೆ ನೀವು KA ಮಲ್ಲೇಶ್ವರಂ ಬೆಂಗಳೂರು ಖುದ್ದಾಗಿ ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಪೆನಾಲ್ಟಿ 10,000 ರೂಪೀಸ್ನ ಕಟ್ಟಬೇಕು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ದರೆ. ಸಪೋಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗೇ ಇಲ್ಲ, ಆಗ ನೀವು ಜಸ್ಟ್ ಚಾಯ್ಸ್ 4ನ ಕ್ಲಿಕ್ ಮಾಡಿ KA ಕೌನ್ಸಿಲಿಂಗಿಂದ ಎಕ್ಸಿಸ್ಟ್ ಆಗ್ತೀರಾ. ಓಕೆ, ನೆಕ್ಸ್ಟ್ ಡೌಟ್, ಸರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮತ್ತು ಥರ್ಡ್ ಎರಡು ಡಿಫ್ರೆಂಟಾ ಇಲ್ಲ ಸೇಮಾ? ಸರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಥರ್ಡ್ ರೌಂಡ್ 2 ಆರ್ ಡಿಫ್ರೆಂಟ್ ಆರ್ ಸೇಮ್? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೂ ಒಂದೇ, ಥರ್ಡ್ ರೌಂಡ್ ಅಂದರೂ ಒಂದೇ. ಅದೇ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡನ್ನು ನಾವು ನೀಟಲ್ಲಿ ಮಾಪಪ್ ರೌಂಡ್ ಅಂತ ಕರಿತೀವಿ. ಹಾಗಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫಾರ್ KCET ದಟ್ ಈಸ್ ಥರ್ಡ್ ರೌಂಡ್, ಮಾಪಪ್ ರೌಂಡ್ ಫಾರ್ ನೀಟ್ ದಟ್ ಈಸ್ ಆಲ್ಸೋ ಥರ್ಡ್ ರೌಂಡ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಡೌಟ್ ತಗೊಳ್ಳೋಣ. ಸರ್ ಐ ಚೂಸ್ 3 ಸೆಲೆಕ್ಟ್ ಮಾಡಿದ್ರೆ ಫೀ ಪೇ ಮಾಡಬೇಕಾ? ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸನ್ನು ಪೇ ಮಾಡಬೇಕು, ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರು ಫೀಸನ್ನು ಪೇ ಮಾಡಬೇಕು, ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಪೇ ಮಾಡೋ ಆಗಿಲ್ಲ. ನಿಮಗೊಂದು ವೇಳೆ ಸೀಟು ಸಿಕ್ಕಿದರೆ ಅದು ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಫೀಸ್ ಪೇ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ನೆಕ್ಸ್ಟ್ ಡೌಟ್, ಸರ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ SC ರೂರಲ್. ಇಲ್ಲಿ ಫೀಸು 750 ಅಂತ ಇದೆ. ಕಾಲೇಜ್ ಫೀಸ್ ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಇಲ್ಲ, ನೀವು ಜಸ್ಟ್ 750 ರೂಪೀಸ್ನ ಮಾತ್ರ ಕಟ್ಟಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಚಲನ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಅಷ್ಟೇ ಫೀಸ್ ಸ್ಟ್ರಕ್ಚರ್ 750 ಅಂತ ತೋರಿಸ್ತಾ ಇರುತ್ತೆ. ನೀವು ಅಷ್ಟೇ ಫೀಸನ್ನು ಪೇ ಮಾಡಿ, ಅಷ್ಟೇ ಫೀಸ್ ಪೇ ಮಾಡಿ ನೆಕ್ಸ್ಟ್ ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗಿ ಅಲ್ಲಿ ಅಡ್ಮಿಷನ್ ಆಗಬೇಕು. ಅಲ್ಲಿ ಮೇ ಬಿ ಡೆವಲಪ್ಮೆಂಟ್ ಫೀಸ್ ಅಂತ ಹೇಳಿ 30,000 20,000 ಡಿಪೆಂಡಿಂಗ್ ಅಪಾನ್ ದಿ ಕಾಲೇಜ್ ಎಷ್ಟು ಫೀಸ್ ತಗೋತಾರೋ ಅದನ್ನು ಅಲ್ಲಿ ನೀವು ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಡೌಟ್, ಈಸ್ ದೇರ್ ಫ್ರೆಶ್ ಆಪ್ಷನ್ ಎಂಟ್ರಿ ಫಾರ್ KCET ಆರ್ ನೀಟ್? ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಾಪಪ್ ರೌಂಡ್ಗೆ ಬಂದರೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಂದರೂ ಅಷ್ಟೇ ಚಾಯ್ಸ್ ಎಂಟ್ರಿನ ಹೊಸದಾಗಿ ಮಾಡ್ಬೋದು. ಯು ಕ್ಯಾನ್ ಡೂ ಫ್ರೆಶ್ ಆಪ್ಷನ್ ಎಂಟ್ರಿ. ನೆಕ್ಸ್ಟ್ ಡೌಟ್, ಸರ್ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಫ್ರೆಶ್ ಆಪ್ಷನ್ ಎಂಟ್ರಿ ಬಿಡ್ತಾರಾ? ಎಸ್, 24th ಈಗ ಫೀಸನ್ನು ಪೇ ಮಾಡೋದಕ್ಕೆ, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇದೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಶೆಡ್ಯೂಲ್ ಇರುತ್ತಲ್ವಾ, ಆಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ನೆಕ್ಸ್ಟ್ ಡೌಟ್, ಚಾಯ್ಸ್ ಎಂಟ್ರಿ ಯಾವಾಗ ಬರುತ್ತೆ? ಚಾಯ್ಸ್ ಎಂಟ್ರಿ ಬರೋದು ಯಾವಾಗ ಅಂದರೆ ಸೆಕೆಂಡ್ ರೌಂಡ್ದು ಪೋಸ್ಟ್ ಶೆಡ್ಯೂಲ್ 24th ಸ್ಟಾರ್ಟ್ ಆಗ್ತಾ ಇದೆ. ಆಗ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ, ವೆಯ್ಟ್ ಮಾಡಿ. ಐ ಹ್ಯಾವ್ ಅಲಾಟೆಡ್ ಇಂಜಿನಿಯರಿಂಗ್. ಇಫ್ ಐ ಟೇಕ್ ಚಾಯ್ಸ್ 2 ಆ್ಯಂಡ್ ಗೋ ಫಾರ್ ಅಪ್ಗ್ರೇಡ್ ವಿಲ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ಮಾಪಪ್ ರೌಂಡ್ ಫಾರ್ ಮೆಡಿಕಲ್ ಮೀನ್ಸ್ MBBS. ನೀವು ಈಗ ಫಸ್ಟ್ ರೌಂಡ್ನಲ್ಲಿ ಕಾಷನ್ ಡೆಪಾಸಿಟ್ ಅಂತ ಹೇಳಿ 1 lakh ರೂಪೀಸ್ನ ಪೇ ಮಾಡಿದರೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಸಪೋಸ್ ನೀವು ಕಾಷನ್ ಡೆಪಾಸಿಟ್ ಕಟ್ಟಿಲ್ಲ ಅಂದರೆ ಮಾಪಪ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಡೌಟ್, ಹೌ ಟು ಟೇಕ್ ಮ್ಯಾನೇಜ್ಮೆಂಟ್ ಸೀಟ್?
ಮ್ಯಾನೇಜ್ಮೆಂಟ್ ಸೀಟ್ ಹೇಗೆ ತಗೋಬೇಕು ಅಂದರೆ ಇದು ನಿಮ್ಮ ಮೇಲೆ ಡಿಪೆಂಡು. ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಆ ಕಾಲೇಜಿಗೆ ಹೋಗಿ ಸಂಬಂಧಪಟ್ಟ ಮ್ಯಾನೇಜ್ಮೆಂಟ್ ಅಥವಾ ಪ್ರಿನ್ಸಿಪಲ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ, ನನಗೆ ಸೀಟ್ ಬೇಕು, ಈ ಕೋರ್ಸಿಗೆ ಬೇಕು ಅಂತ ಕೇಳಿ. ಅಲ್ಲಿ ಫೀಸ್ ಸ್ಟ್ರಕ್ಚರ್ನ ಹೇಳ್ತಾರೆ. ನೀವು ಅಷ್ಟು ಫೀಸನ್ನು ಪೇ ಮಾಡೋ ಆಗಿದ್ದರೆ ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಅಡ್ಮಿಷನ್ ಆಗಬಹುದು. ಕಂಪೇರ್ ಮಾಡಿಕೊಂಡ್ರೆ ಕೆ ಎಗಿಂತ ಮ್ಯಾನೇಜ್ಮೆಂಟ್ ಸೀಟು ತುಂಬ ಕಾಸ್ಟ್ಲಿ ಇರುತ್ತೆ. ರೈಟ್, ನೆಕ್ಸ್ಟ್ ಕ್ವೆಶ್ಚನ್. ಸರ್, ಸಪ್ರೇಟೆಡ್ ಲಿಂಕ್ ಬಿಡ್ತಾರಾ ಚಲನ್ ಮತ್ತು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋದಕ್ಕೆ? ಹೌದು, ಸಪ್ರೇಟ್ ಲಿಂಕನ್ನು ಬಿಡ್ತಾರೆ. ಸೆಪ್ಟೆಂಬರ್ 24 ಅಂದರೆ ನಾಳೆ ಲಿಂಕನ್ನು ಬಿಡ್ತಾರೆ. ನೀವು ಆ ಲಿಂಕನ್ನೇ ಕ್ಲಿಕ್ ಮಾಡಿ ಚಲನ್ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಬಹುದು. ನೆಕ್ಸ್ಟ್ ಡೌಟ್. ಸರ್, ಐ ಗಾಟ್ ಬ್ಯಾಮ್ಸ್ seat but we don't want that allotted college, we want to participate in mop-up round to get other BAMS college. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಸೆಕೆಂಡ್ ರೌಂಡ್ಗೆ ಬರ್ತಾ ಇದ್ದೀರಾ ಅಂದರೆ ಆಪ್ಷನ್ ಎಂಟ್ರಿನ ನೀವು ಅಡ್ಮಿಷನ್ ಆಗಿದ್ದರೆ ಮಾತ್ರ ಕಾಲೇಜ್ಗಳನ್ನ ಎಂಟ್ರಿ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಅಂತ. ಆದರೂ ಇಲ್ಲೊಬ್ಬರು ಕೇಳ್ತಾ ಇದ್ದಾರೆ, ಬ್ಯಾಮ್ಸ್ಗೆ ಸೀಟ್ ಅಲಾಟ್ ಆಗಿದೆ, ನನಗಿನ್ನೂ ಫರ್ದರ್ ಅಪ್ಗ್ರೇಡೆಡ್ ಕಾಲೇಜಿನ ಬ್ಯಾಮ್ಸೇ ಬೇಕು ಅಂದರೆ ಯು ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ಮಾಪಪ್ ರೌಂಡಲ್ಲಿ ನೀವು ಬ್ಯಾಮ್ಸ್ ಕಾಲೇಜ್ಗೆ ಬೇಕು ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ. ಮೆಡಿಕಲ್ ಸೀಟ್ ಬೇಕು ಅಂದರೆ ಬೇಕಾದ್ರೆ ನೀವು ಭಾಗವಹಿಸ್ಬೋದು ಮಾಪಪ್ ರೌಂಡಲ್ಲಿ. ನೆಕ್ಸ್ಟ್ ಡೌಟ್. ಇಂಜಿನಿಯರಿಂಗ್ ಸಿಕ್ಕಿದೆ, ಮೆಡಿಕಲ್ ಮಾಪಪ್ಗೆ ಹೋಗೋರು ಏನು ಮಾಡಬೇಕು? ಮೆಡಿಕಲ್ ಮಾಪಪ್ಗೆ ಹೋಗಬೇಕಾದ್ರೆ ಏನು ಮಾಡಬೇಕು? ಇವಾಗ KCET ಸೀಟ್ ಸಿಕ್ಕಿದೆ, ನಿಮಗೆ KCET ಸೀಟ್ ಸಿಕ್ಕಿದೆ, ಹೌದಾ? ನೀವು ಮೆಡಿಕಲ್ ಮಾಪಪ್ ರೌಂಡ್ಗೆ ಹೋಗಬೇಕು ಅಂದರೆ ನೀವು ಸೆಕೆಂಡ್ ರೌಂಡ್ಗಿಂತ ಮುಂಚೆ ಕಾಷನ್ ಡೆಪಾಸಿಟ್ನ ಕಟ್ಟಿರಬೇಕು. ಕಟ್ಟಿದರೆ ಮಾಪಪ್ ರೌಂಡ್ಗೆ ಹೋಗ್ಬೋದು. ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾಪಪ್ ರೌಂಡ್ಗೆ ಹೋಗ್ಬೋದು. ಸಪೋಸ್ ನೀವು ಕಾಷನ್ ಡೆಪಾಸಿಟ್ ಕಟ್ಟಿಲ್ಲ ಅಂದರೆ ಮಾಪಪ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸರ್, ಐ ಗಾಟ್ BSc ಅಗ್ರಿ, ಕೆನ್ ಐ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ನೀಟ್? ಭಾಗವಹಿಸ್ಬೋದು. ಅಗೈನ್ ನೀವು ಕಾಷನ್ ಡೆಪಾಸಿಟ್ನ ಕಟ್ಟಿಲ್ಲ ಅಂದರೆ ಭಾಗವಹಿಸೋದಕ್ಕೆ ಆಗಲ್ಲ. ಸರ್, ಐ ಗಾಟ್ BDS ಸೀಟ್, ಇಫ್ ಐ ಕ್ಯಾನ್ಸಲ್ ದಿಸ್ ಸೀಟ್ ದೆನ್ ಐ ಅಗೈನ್ ಗೆಟ್ ಡೆಂಟಲ್ ಆರ್ ಬ್ಯಾಮ್ಸ್ ಕಾಲೇಜಸ್. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಸೆಕೆಂಡ್ ರೌಂಡಲ್ಲಿ BDS ಸೀಟ್ ಸಿಕ್ಕಿದೆ ಅಥವಾ ಆಯುಷ್ ಕೋರ್ಸಲ್ಲಿ ಸೀಟ್ ಸಿಕ್ಕಿದೆ ಅಂದ್ಕೊಂಡ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮೀನ್ಸ್ ಮಾಪಪ್ ರೌಂಡ್ನಲ್ಲಿ BDS ಕೋರ್ಸ್ಗೆ ಭಾಗವಹಿಸೋದಕ್ಕೆ ಅವಕಾಶ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಆಯುಷ್ ಸಿಕ್ಕಿದೆ, ಥರ್ಡ್ ರೌಂಡಲ್ಲೂ ಮೀನ್ಸ್ ಮಾಪಪ್ ರೌಂಡಲ್ಲೂ ಆಯುಷ್ ಕೋರ್ಸ್ಗೆ ನಾವು ಇನ್ನೂ ಅಪ್ಗ್ರೇಡ್ ಕಾಲೇಜ್ಗಳು ಹುಡುಕ್ತೀವಿ ಅಂದರೆ ಅಲ್ಲೂ ಅಷ್ಟೇ ಭಾಗವಹಿಸೋದಕ್ಕೆ ಆಗೋದಿಲ್ಲ. ತುಂಬ ಡೌಟ್ಸ್ಗಳಲ್ಲಿ ಕೆಲವು ಡೌಟ್ಸ್ಗಳನ್ನ ಮಾತ್ರ ಪಿಕ್ ಮಾಡಿ ಸೊಲ್ಯೂಷನ್ನ ಕೊಟ್ಟಿದ್ದೀವಿ. ಐ ಥಿಂಕ್ ಇದು ಭಾಳ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಹೆಲ್ಪ್ ಆಗಿದ್ದರೆ ನಾವು ಈ ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಟೇಕ್ ಕೇರ್, ಬಾಯ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಸೊಲ್ಯೂಷನ್ ಕೊಡೋ ಪ್ರಯತ್ನ ಪಡ್ತೀವಿ.